ನೀವು ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದ್ತಿದ್ದೀರಾ. ಕೇವಲ ಆ ಒಂದು ಭರವಸೆಗೆ ನಿಮಗೊಂದು ಸರ್ಕಾರಿ ನೌಕರಿ ಸಿಗುತ್ತೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬಹುದು, ಸಾಕಷ್ಟು ಹಣ ಗಳಿಸಬಹುದು ಅಂತ. ಆದ್ರೆ ರಿಯಾಲಿಟಿ ಬೇರೆನೇ ಇದೆ ಗೆಳೆಯ. ನಿಮಗನಿಸ್ತಿರ್ಬೋದು ಇವನು ಏನೇನೋ ಹೇಳ್ತಿದಾನಲ್ಲ ಅಂತ. ಆದ್ರೆ ನನಗೆ ಕೆಲವೇ ನಿಮಿಷಗಳ ಟೈಮ್ ಕೊಡಿ, ಅವಾಗ ನಿಮಗೆ ಪ್ರತಿಯೊಂದು ಅರ್ಥ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಬನ್ನಿ ನನ್ನ ಜೊತೆ. ವಯಸ್ಸಾಗಿರೋ ನನ್ನ ತಂದೆ ತಾಯಿ ಹಳ್ಳಿಗೆ ಕೂತ್ಕೊಂಡು ನನಗೆ ದುಡ್ಡು ಸಿಟಿಗೆ ದುಡ್ಡು ಕಳಿಸು, ನಾನು ಆ ದುಡ್ಡನ್ನ ಊಟ ಮಾಡ್ಕೊಂಡು ಮುಂದಿನ ಎಷ್ಟು ವರ್ಷ ಆಗುತ್ತೆ ಗೊತ್ತಿಲ್ಲ, ನಾನು ಕೂತ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಅದನ್ನ ಆತ್ಮಹತ್ಯೆ ಅಂದರೆ ಏನು? ಇವತ್ತು ಕೋಟಿಗಟ್ಟಲೆ ಆಕಾಂಕ್ಷಿಗಳನ್ನ ಸೆಳೆಯುವ ಈ ಗೌರ್ಮೆಂಟ್ ಉದ್ಯೋಗದ ಪಯಣ ಶುರುವಾಗಿದ್ದು ಬ್ರಿಟಿಷ್ ಸಾಮ್ರಾಜ್ಯದ ಆಡಳಿತದಲ್ಲಿ. 1793ರಲ್ಲಿ ಈ ವ್ಯವಸ್ಥೆಗೆ ಅಡಿಪಾಯ ಹಾಕಿದವರು ಲಾರ್ಡ್ ಕಾರ್ನ್ವಾಲಿಸ್. ಆರಂಭದಲ್ಲಿ ಉದ್ಯೋಗಗಳು ರಾಜಕೀಯ ಪ್ರಭಾವ ಅಥವಾ ಇನ್ಫ್ಲೂಯೆನ್ಸ್ ಮೇಲೆ ಅವಲಂಬಿತವಾಗಿದ್ವು. ಆದ್ರೆ ಅವಾಗಿನ ಕೋಡ್ ಪ್ರಕಾರ ಯಾವುದೇ ಭಾರತೀಯ ಈ ಎಕ್ಸಾಮ್ಗಳನ್ನ ಬರೆಯುವಂತಿರಲಿಲ್ಲ. ಆದರೆ ಕಾಲಕ್ರಮೇಣ 1854ರ ಮೆಕೌಲೆ ಕಮಿಟಿ ಒಂದು ರೆಕಮೆಂಡೇಶನ್ ಕೊಡುತ್ತೆ. ಅದೇನಂದ್ರೆ ಇಂಡಿಯನ್ಸ್ ಗಳು ಕೂಡ ಎಕ್ಸಾಮ್ಸ್ ಗಳನ್ನ ಬರೀಬಹುದು ಅಂತ. ಆದ್ರೆ ಅಲ್ಲೊಂದು ಟ್ವಿಸ್ಟ್. ಆಗಿನ ಕಾಲದಲ್ಲಿ ಎಕ್ಸಾಮ್ ನ ಲಂಡನ್ಗೆ ಹೋಗಿ ಬರೆಯೋ ಪರಿಸ್ಥಿತಿ ಇತ್ತು. ಆಗಿನ ಕಾಲದಲ್ಲಿ ಬರೀ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಲಂಡನ್ಗೆ ಹೋಗಿ ಪರೀಕ್ಷೆ ಬರೆಯೋದು ಅಂದ್ರೆ ಸಾಮಾನ್ಯ ಮಾತಾಗಿರ್ಲಿಲ್ಲ. ಮತ್ತೆ ಸಿಲೆಬಸ್ ಅಲ್ಲಿ ಯುರೋಪಿಯನ್ ವಿಷಯಗಳನ್ನ ಅಳವಡಿಸಲಾಗಿತ್ತು. ಆದ್ರೆ ಇಷ್ಟೆಲ್ಲಾ ಕಷ್ಟಗಳಿದ್ರೂ ಕೂಡ 1863ರಲ್ಲಿ ಸತ್ಯೇಂದ್ರನಾಥ್ ಟ್ಯಾಗೋರ್ ಎಂಬ 23 ವರ್ಷದ ಯುವಕ ಈ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ನ ಕ್ಲಿಯರ್ ಮಾಡೋ ಭಾರತದ ಮೊದಲ ವ್ಯಕ್ತಿ ಆಗ್ತಾನೆ. ಹೀಗೆ ಬರ್ಬರ್ತಾ ಭಾರತೀಯ ಯುವಕರು ಇದರ ಕಡೆ ಆಕರ್ಷಿತರಾಗುತ್ತಾರೆ. 1990ರ ದಶಕದಲ್ಲಿ ಪ್ರೈವೇಟ್ ಸೆಕ್ಟರ್ ಅಷ್ಟು ಬೆಳೆದ್ರೂ ಕೂಡ ಗೌರ್ಮೆಂಟ್ ಜಾಬ್ ಕ್ರೇಜ್ ಏನು ಕಡಿಮೆ ಆಗಲಿಲ್ಲ. 1854ರಲ್ಲಿ ಸುವರ್ಣಾವಕಾಶವಾಗಿ ಹಬ್ಬಿದ ಸರ್ಕಾರಿ ಜಾಬ್ ನ ಆಸೆ ಇವತ್ತು ಅಕ್ರಮ ಹಗರಣ ರಾಜಕಾರಣಿಗಳ ಇನ್ಫ್ಲುಯೆನ್ಸ್ ನ ಜಾಲವಾಗಿ ಪರಿವರ್ತನೆಯಾಗಿದೆ. ಇದೆಲ್ಲ ಶುರುವಾಗೋದು ಡಿಗ್ರಿ ಕಲಿಯುವಾಗ. ಆ ಒಂದು ಮೋಟಿವೇಶನಲ್ ವಿಡಿಯೋ ನೋಡಿನೋ, ಅಥವಾ ಯಾರೋ ನಮ್ಮ ಊರಲ್ಲಿ ಸರ್ಕಾರಿ ನೌಕರಿ ತಗೊಂಡ್ರು ಅಂತಾನೋ, ಬೇರೆ ವಿಧಿ ಇಲ್ದೇನೋ, ಅಥವಾ ಯಾರೋ ಒಬ್ರು ರಿಲೇಟಿವ್ ಬಂದ್ಬಿಟ್ಟು ನನಗೊಂದು ಕೋಚಿಂಗ್ ಸೆಂಟರ್ ಗೊತ್ತು, ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕೆ ಬೆಸ್ಟ್ ಕನೋ ಅಂತ ಅದನ್ನೇ ಮಾಡೋ ಅಂದಿದ್ದಕ್ಕೋ ಗೌರ್ಮೆಂಟ್ ಜಾಬ್ನೇ ತಗೋಬೇಕು ಅಂತ ನಿರ್ಧಾರ ಮಾಡ್ತೀರ. 22 ವರ್ಷದವರಿದ್ದ ನೀವು 26, 27, 28 ವರ್ಷ ಆದ್ರೂ ಇನ್ನೂ ಪ್ರಿಪೇರ್ ಆಗ್ತಿರ್ತೀರ. ನೀವು ಎಷ್ಟೋ ಅಟೆಂಪ್ಟ್ ಕೊಟ್ಟರು 1-2 ಮಾರ್ಕ್ಸ್ ಇಂದ ಅವಕಾಶ ತಪ್ಪಿ ಹೋಗುತ್ತೆ. ಅಥವಾ ಸೆಲೆಕ್ಟ್ ಆಗೋ ಚಾನ್ಸ್ ಇದ್ದಾಗ ಯಾವುದೋ ಹಗರಣ ಅಕ್ರಮ ಆಗಿ ನಿಮ್ಮ ಗೌರ್ಮೆಂಟ್ ಜಾಬ್ ಆಸೆನೆ ಬಿಟ್ಟು ಬಿಡೋ ಹಾಗೆ ಆಗುತ್ತೆ. ನೀವು ಬೇರೆ ಜನರೊಂದಿಗೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತೀರ. ಒಂದು ಟ್ರಿಪ್ ಇಲ್ಲ, ಒಂದು ಎಂಜಾಯ್ಮೆಂಟ್ ಇಲ್ಲ. ನಿಮ್ಮ ಕಾನ್ಫಿಡೆನ್ಸ್, ಸ್ವಾಭಿಮಾನ ಮತ್ತು ಮೆಂಟಲ್ ಹೆಲ್ತ್ ಅಂತೂ ಕೇಳಲೇಬೇಡಿ. ನಿಮ್ಮನ್ನ ನೀವು ಒಂದು ರೂಮ್ ನಲ್ಲಿ ಕೂಡಿ ಹಾಕಿಕೊಂಡು ದೇವರೇ ಹೇಗಾದ್ರೂ ಮಾಡಿ ಒಂದು ಗೌರ್ಮೆಂಟ್ ಜಾಬ್ ಕೊಡ್ಸಪ್ಪ ಅಂತ ಬೇಡ್ಕೋತೀರ. ನಿಮ್ ಫ್ರೆಂಡ್ಸ್ಗೆ ಎಲ್ಲ ಜಾಬ್ ಸೇರಿ ಎಷ್ಟೋ ವರ್ಷಗಳೇ ಆಗ್ಬಿಟ್ಟಿರುತ್ತೆ. ಆದ್ರೆ ನಿಮಗೆ ಅಪ್ಲಿಕೇಶನ್ ಫೀ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಫೀಗೆ ಹಣ ಹೇಗೆ ಹೊಂದಿಸಬೇಕು ಅನ್ನೋದೇ ಚಿಂತೆ ಆಗಿರುತ್ತೆ. ನಿಮಗೆ ಗೆದ್ದಿರೋ 4-5 ಜನರ ಕಡೆ ಗಮನ ಇರುತ್ತೆ ಹೊರತು ಸೋತಿರೋ ಲಕ್ಷಾಂತರ ಜನರ ಕಡೆ ಗಮನ ಇರಲ್ಲ. 2024ರಲ್ಲಿ ಕಲ್ಯಾಣ ಕರ್ನಾಟಕದ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಸೂಪರಿಂಟೆಂಡೆಂಟ್ ಹುದ್ದೆಗೆ 25,000 ಆಸ್ಪಿರೆಂಟ್ಸ್ ಗಳು ಎಕ್ಸಾಮ್ ಕೊಡ್ತಾರೆ. ಅದು ಕೇವಲ 15 ಪೋಸ್ಟ್ ಗೆ ಮಾತ್ರ. ನೀವು ಇಲ್ಲಿ ಸೆಲೆಕ್ಷನ್ ಆಗೋ ಪ್ರೊಬಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಬರೀ 0.06% ಬರುತ್ತೆ. ಅದರಲ್ಲಿ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 10 ಡ್ರೈವರ್ ಪೋಸ್ಟ್ ಗಳಿಗೆ 1.8 ಲಕ್ಷ ಜನ ಅಪ್ಲೈ ಮಾಡ್ತಾರೆ. ಅಂದ್ರೆ ಅಲ್ಲಿ ಸೆಲೆಕ್ಟ್ ಆಗೋ ಸಾಧ್ಯತೆ ಬರೀ 0.005%. ಹಾಗೆ KPSC, KS, ಗ್ರೂಪ್ A ಮತ್ತು B ನ 384 ಪೋಸ್ಟ್ ಗಳಿಗೆ 4.6 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಈ KPSC, KS ಎಕ್ಸಾಮ್ ಏನ್ ನಡೀತಲ್ಲ, ಈ ಎಕ್ಸಾಮ್ ನ ಪ್ರಿಲಿಮಿನರಿ ಸ್ಟೇಜ್ ಆಗಸ್ಟ್ 2024ರಲ್ಲಿ ನಡೆಯುತ್ತೆ. ಇದಕ್ಕೆ 2.2 ಲಕ್ಷ ಜನ ಅಪಿಯರ್ ಆಗ್ತಾರೆ. ಆದ್ರೆ ಸರಿಯಾಗಿ ಇಂಗ್ಲಿಷ್ ಇಂದ ಕನ್ನಡ ಟ್ರಾನ್ಸ್ಲೇಟ್ ಆಗಿರದ ಕಾರಣಕ್ಕೆ ಅಂದ್ರೆ 57 ಎರರ್ಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಡೆದಿರುತ್ತೆ. ಆದ ಕಾರಣ ಈ ಪರೀಕ್ಷೆನ ಮತ್ತೆ ನಡೆಸ್ತಾರೆ. ವಿಚಿತ್ರ ಏನಂದ್ರೆ ಮರುಪರೀಕ್ಷೆ ಡಿಸೆಂಬರ್ 2024ರಲ್ಲಿ ನಡೆದಾಗ 72 ಎರರ್ಗಳು ಕಂಡು ಬಂದಿತ್ತು. ಇಷ್ಟೆಲ್ಲ ನಡೆದ್ರು ಕೂಡ ಇನ್ನು ಗೌರ್ಮೆಂಟ್ ಜಾಬ್ ನಂಬಿ ಕೂತಿರೋ ನಾವೇ ಮೂರ್ಖರು. ಈ ಗೌರ್ಮೆಂಟ್ ನವರು 2,80,000 ವ್ಯಾಕೆನ್ಸಿಗಳಿದ್ರು ಯಾಕೆ ಫಿಲ್ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿದಾಗ ನನಗೇನ್ ಗೊತ್ತಾಯ್ತು ಅಂದ್ರೆ ಈಗಿರೋರ್ಗೆ ಕೊಡಬೇಕಾಗಿರೋ ಸ್ಯಾಲರಿ, ಪೆನ್ಷನ್ ಮತ್ತೆ ಈಗಾಗಲೇ ಸರ್ಕಾರ ಮಾಡಿರೋ ಸಾಲ ಹಿಂತಿರುಗಿಸೋಕೆನೆ ಬಜೆಟ್ ನ 3/4 ಭಾಗ ಬೇಕಾಗುತ್ತೆ. ಇನ್ನು ಬೇರೆ ಪೋಸ್ಟ್ ಗಳಿಗೆ ಕಾಲ್ ಫಾರ್ ಮಾಡೋದು ದೂರಿನ ವಿಷಯ. ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿ ಎಜುಕೇಶನ್ ಮುಗಿಸಿ ಹೊರಗಡೆ ಒಂದು ಸರ್ಕಾರಿ ಜಾಬ್ ತಗೋತೀನಿ ಅಂತ ಬಂದಾಗ 2.8 ಲಕ್ಷ ಪೋಸ್ಟ್ ವ್ಯಾಕೆನ್ಸಿ ಇದ್ರು ಫಿಲ್ ಮಾಡದೇ ಇದ್ದಾಗ ಸರ್ಕಾರದ ಮೇಲೆ ಯುವಕರ ಕೋಪ ಮುಗಿಲು ಮುಟ್ಟೋದು ಕಾಮನ್. ಅದೇ ಇನ್ನು ಹೀಗೆ ಮುಂದುವರೆದ್ರೆ ಕರ್ನಾಟಕದಲ್ಲೂ ಕೂಡ ನೇಪಾಳದ ಪರಿಸ್ಥಿತಿ ಬಂದ್ರು ಏನು ಆಶ್ಚರ್ಯ ಪಡೋ ಮಾತಿಲ್ಲ. ಈ ಗೌರ್ಮೆಂಟ್ ಜಾಬ್ ಮೇಲೆ ಯಾಕೆಷ್ಟು ಕ್ರೇಜ್ ಇದೆ ಅಂತ ಯೋಚನೆ ಮಾಡಿ ಬಹುಶಃ ಜಾಬ್ ಸೆಕ್ಯೂರಿಟಿ ಅಷ್ಟೇ ಅನ್ಕೊಂಡಿದ್ದೆ. ಆದ್ರೆ ಇದರಲ್ಲಿ ರೆಸ್ಪೆಕ್ಟ್, ಪೇರೆಂಟ್ಸ್ ಗಳ ಪ್ರೆಷರ್ಗೋಸ್ಕರ ಇದರಲ್ಲಿ ಪ್ರೈವೇಟ್ ಜಾಬ್ ನಲ್ಲಿ ಹುಡ್ಕೋತಾರ ಯಾವುದೇ ರೆಸ್ಯೂಮ್
ಬೇಕಾಗಿಲ್ಲ. ಇಂಗ್ಲಿಷ್ ಬರಬೇಕು ಅಂತೇನಿಲ್ಲ. ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರಲ್ಲ, ಲೇ ಆಫ್ ಇಲ್ಲ. ಯಾರೇ ಕೆಲಸ ಮಾಡ್ಲಿ ಬಿಡ್ಲಿ ಯಾರು ಕೇಳಲ್ಲ. ಅವಾಗಿನ ಕಾಲದಲ್ಲಿ ಯಾವ ಸೋಷಿಯಲ್ ಮೀಡಿಯಾ ಅಥವಾ ಮಾಸ್ ಕಮ್ಯುನಿಕೇಶನ್ ಇರ್ಲಿಲ್ಲ. ಅದಕ್ಕೆ ಜನ ಕೃಷಿ, ಯಾವ್ದಾದ್ರು ಬಿಸ್ನೆಸ್ ಅಥವಾ ವ್ಯಾಪಾರ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಅವರಿಗೆ 100% ಗೊತ್ತಿತ್ತು ಅವರಿಗೆ ಜೀವನ ನಡೆಸೋಕೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ಆದ್ರೆ ಇವಾಗ ಸಾಕಷ್ಟು ಮಾಹಿತಿ ನಮ್ಮ ಕೈಯಲ್ಲಿ ಸಿಗುವಾಗ ಕ್ಲಾರಿಟಿ ಇರಲ್ಲ. ಮೈಂಡ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಹೀಗೆ ಕನ್ಫ್ಯೂಸ್ ಆಗಿ ಕಣ್ಣಿಗೆ ಯಾವ್ದು ಅಟ್ರಾಕ್ಟ್ ಆಗುತ್ತೋ ಅದನ್ನ ಚಾಯ್ಸ್ ಮಾಡುತ್ತೆ. ಹಾಗೆ ಈ ಮೋಟಿವೇಶನಲ್ ವಿಡಿಯೋಗಳು, ರೀಲ್ಸ್ ಗಳು ಗೌರ್ಮೆಂಟ್ ಜಾಬ್ ತಗೊಂಡ್ರೆ ದೊಡ್ಡ ಸಾಧನೆ ಮಾಡಿದ ಹಾಗೆ ಅಂತ ತೋರಿಸ್ಬಿಡುತ್ತೆ. ನೀವು ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಹಲವಾರು ಟಿಪ್ಸ್ ಅಥವಾ ಸೀಕ್ರೆಟ್ ಇದೆಯಾ ಅಂತ ವಿಡಿಯೋಸ್ ನೋಡ್ತೀರಾ. ಗಂಟೆಗಟ್ಟಲೆ ಸಮಯನ ಅದಕ್ಕೆ ಮುಡಿಪಾಗಿಡ್ತೀರಾ. ಹಾಗೆ ಎಕ್ಸಾಮ್ ಬರೀತೀರಾ, ಕ್ಲಿಯರ್ ಆಗಲ್ಲ, ಮತ್ತೆ ಸಕ್ಸಸ್ ಸ್ಟೋರೀಸ್ ಗಳನ್ನ ನೋಡ್ತೀರಾ. ಒಂದು ಸರ್ವೆ ಪ್ರಕಾರ 70% ಯುವಕರು ತಮ್ಮ ಕೆರಿಯರ್ ನ ಚಾಯ್ಸ್ ಬರೀ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ನ ನೋಡಿ ತಗೋತಿದ್ದಾರೆ. ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಮಾರ್ಕೆಟ್ ಅನ್ನ ಸೃಷ್ಟಿ ಮಾಡ್ತವೆ. ಆ ಮಾರ್ಕೆಟ್ ಟಾಪರ್ಸ್ ಅನ್ನ ಸೃಷ್ಟಿ ಮಾಡುತ್ತೆ. ಆ ಟಾಪರ್ಸ್ ಇಂದ ಹೈಪ್ ಆಗುತ್ತೆ. ಆ ಹೈಪ್ ಇಂದ ಇನ್ನಷ್ಟು ಗೌರ್ಮೆಂಟ್ ಜಾಬ್ ಗಳಿಗೆ ಪ್ರಿಪೇರ್ ಆಗೋಕೆ ಜನ ಬರ್ತಾರೆ. ಆ ಜನಗಳಿಂದ ಮತ್ತೆ ಮಾರ್ಕೆಟ್ ಸೃಷ್ಟಿಯಾಗುತ್ತೆ. ಇದರಿಂದ ಕೇವಲ ಲಾಭ ಆಗೋದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳಿಗೆ ಮಾತ್ರ. ಇನ್ನು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳಿಂದ ಸಾಕಷ್ಟು ಸ್ಕ್ಯಾಮ್ಗಳು ಬೆಳಕಿಗೆ ಬರ್ತಾನೆ ಇರುತ್ತವೆ. ಆದ್ರೂ ಕೂಡ ಜನ ಅವರನ್ನ ನಂಬೋದು ಮಾತ್ರ ಬಿಡಲ್ಲ. ನೀವು 28-30 ವರ್ಷ ಕುತ್ಕೊಂಡು ಸರ್ಕಾರಿ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಿರಲ್ಲ, ಅದ್ರ ಬದಲು ನಿಮ್ಗೆ ಏನ್ ಸಿಗುತ್ತೆ ಗೊತ್ತಾ? ಬರೀ ಸ್ಟ್ರೆಸ್, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಗಳು. ಈ ಸಮಾಜದಲ್ಲಿ ಗೌರ್ಮೆಂಟ್ ಜಾಬ್ ಗಳನ್ನ ಎಷ್ಟು ಹೈಪ್ ಮಾಡಿದ್ದಾರೆ ಅಂದ್ರೆ ಇದನ್ನ ಫೇಲ್ ಆದ್ರೆ ಏನ್ ಜೀವನದಲ್ಲೇ ಫೇಲ್ ಆದ್ನೋ ಅನ್ನೋ ತರ ನಿಮ್ಗೆ ಅನಿಸ್ತಿರ್ಬೋದು. ನೀವು ಬರೀ ಜಾಬ್ ಇಂದ ವಂಚಿತರಾಗಿದ್ದೀರಾ ಅಥವಾ ಜಾಬ್ ಮಾತ್ರ ಕಳ್ಕೊಂಡಿದ್ದೀರಾ. ಆದ್ರೆ ಇದ್ರ ಜೊತೆಗೆ ನೀವು ಇನ್ನೂ 3 ವಸ್ತುಗಳನ್ನ ಕಳ್ಕೊಂಡಿದ್ದೀರಾ. ಮೊದಲೇದು ನಿಮ್ಮ ಅಮೂಲ್ಯವಾದ ಸಮಯ, ನಿಮ್ಮ ತಂದೆ ತಾಯಿ ಅಥವಾ ಸ್ನೇಹಿತರ ಜೊತೆ ಕಾಲ ಕಳೆಯೋ ವಯಸ್ಸಿದೆ. ಎರಡನೇದು ನಿಮ್ಮ ಮೆಂಟಲ್ ಅಥವಾ ಫಿಸಿಕಲ್ ಹೆಲ್ತ್. ನೀವು ಇಷ್ಟು ವರ್ಷ ಕಷ್ಟಪಟ್ಟರು ನಿಮಗೆ ಜಾಬ್ ಸಿಗದೆ ಇರೋ ಕಾರಣ ಅದರಿಂದ ಮೆಂಟಲ್ ಹೆಲ್ತ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಇನ್ನು ಫಿಸಿಕಲ್ ಹೆಲ್ತ್ ಕೇಳಲೇಬೇಡಿ. ಎಲ್ಲೂ ಊಟ ಮಾಡಿ ದೇಹಕ್ಕೆ ಬೇಕಾದ ಫಿಸಿಕಲ್ ಆಕ್ಟಿವಿಟಿನಲ್ಲಿ ತೊಡಗಿರಲ್ಲ. ಆಟ ಆಡಿ ಅಂತೂ ಎಷ್ಟೋ ವರ್ಷಗಳೇ ಕಳೆದು ಹೋಗಿರುತ್ತೆ. ಇನ್ನು ಮೂರನೇದು ದುಡ್ಡು. ಈಗ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾನೆ ಅಂದ್ರೆ ಅವನ ವಾಸಕ್ಕೆ, ಊಟಕ್ಕೆ ಮತ್ತು ಇತರ ಖರ್ಚನ್ನ ಸೇರಿಸಿದ್ರೆ ತಿಂಗಳಿಗೆ ಅಂದಾಜು 10,000 ಖರ್ಚಾಗುತ್ತೆ. ಅಂದ್ರೆ ವರ್ಷಕ್ಕೆ 1,20,000. ಫಾರ್ ಎಕ್ಸಾಂಪಲ್ 5 ವರ್ಷಗಳನ್ನೇ ಹಿಡಿದ್ರು 6 ಲಕ್ಷ ಖರ್ಚು. ಇದನ್ನ ಒಬ್ಬ ಎವರೇಜ್ ಪ್ರೈವೇಟ್ ಸೆಕ್ಟರ್ ನಲ್ಲಿ ಜಾಬ್ ಮಾಡುವವನಿಗೆ ಕಂಪೇರ್ ಮಾಡಿದ್ರೆ ಅವನಿಗೆ ಮಿನಿಮಮ್ ಅಂದ್ರೂ 4 ಲಕ್ಷ ಪ್ಯಾಕೇಜ್ ಇರುತ್ತೆ ಅಂತ ಹಿಡಿದ್ರು 5 ವರ್ಷಕ್ಕೆ 20 ಲಕ್ಷ ಆಗುತ್ತೆ. ಖರ್ಚು 10 ಲಕ್ಷ ಅಂತ ಹಿಡಿದ್ರು 10 ಲಕ್ಷ ಉಳಿಯುತ್ತೆ. ಅಂದ್ರೆ ನೀವು ಸರ್ಕಾರಿ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ 6 ಲಕ್ಷ ಮತ್ತು ನೀವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿದ್ರೆ 10 ಲಕ್ಷ. ಟೋಟಲ್ 16 ಲಕ್ಷಗಳನ್ನ ಕೇವಲ ಆ 0.1% ಚಾನ್ಸ್ ಇರೋ ಗೌರ್ಮೆಂಟ್ ಜಾಬ್. ನೀವೇ ವಿಚಾರ ಮಾಡಿ, ಇಷ್ಟು ವರ್ಷಗಳ ಕಾಲ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡೋ ನೀವು 1-2 ವರ್ಷ ನಿಮ್ಗೋಸ್ಕರ ಯಾಕೆ ಕಷ್ಟ ಪಡಲ್ಲ? ಒಬ್ನಲ್ಲಿ ಬಿಸ್ನೆಸ್ ಮಾಡೋ ಸ್ಕಿಲ್ ಇರ್ಬೋದು, ಇನ್ನೊಬ್ಬ ಕ್ರಿಯೇಟಿವ್ ಇರ್ಬೋದು, ಇನ್ನೊಬ್ಬನಿಗೆ ಟೀಚಿಂಗ್ ಸ್ಕಿಲ್ ಇರ್ಬೋದು. ಇವನ್ನೆಲ್ಲ ಸಮಾಜದ ಸುಧಾರಣೆಗೆ ಬಳಸಬಹುದಾಗಿ. ನಿಜ ಹೇಳ್ಬೇಕಂದ್ರೆ ನಾನು ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ರಿಯಾಲಿಟಿ ಹೇಳ್ತಾ ಇದ್ದೀನಿ. ನೀವು ಗೌರ್ಮೆಂಟ್ ಜಾಬ್ ತಗೊಳ್ಳಿ, ಪರವಾಗಿಲ್ಲ. ಆದ್ರೆ ನಿಮ್ಮನ್ನ ನೀವು ಪ್ರಶ್ನೆ ಮಾಡಿ, ನಾನು ಕೇವಲ ಗೌರ್ಮೆಂಟ್ ಜಾಬ್ ಮಾಡಿ ಸಾಯೋದಕ್ಕೆ ಹುಟ್ಟಿದೀನ ಅಂತ. ಕಡೆ ಪಕ್ಷ ನಿಮ್ಗೆ ಗೌರ್ಮೆಂಟ್ ಜಾಬ್ ಬಿಡ್ತು ಅನ್ಕೊಳ್ಳಿ, ಅಲ್ಲಿ ಪೇಪರ್ ವರ್ಕ್, ರಿಪೋರ್ಟಿಂಗ್, ಟ್ರಾನ್ಸ್ಫರ್ ಅಂತಾನೆ ಅರ್ಧ ಜೀವನ ಮುಗಿದೋಗಿರುತ್ತೆ. ಅಲ್ಲಿ ನಿಮ್ಗೆ ಯಾವುದೇ ನಿರ್ಧಾರ ತಗೊಳ್ಳೋ ಪವರ್ ಇರಲ್ಲ. ಕೇವಲ ಸೀನಿಯರ್ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ನಿರ್ಧಾರ ಫೈನಲ್ ಆಗಿರುತ್ತೆ. ಪ್ರೈವೇಟ್ ಸೆಕ್ಟರ್ ತರ ಒಳ್ಳೆ ಕೆಲಸ ಮಾಡಿದಕ್ಕೆ ಅದರ ತಕ್ಕ ಪ್ರತಿಫಲ ಇರೋದಿಲ್ಲ. ಖಾಲಿ ಕುಂತವನ್ಗೂ ಅಷ್ಟೇ ಸ್ಯಾಲರಿ ಇರುತ್ತೆ, ಕಷ್ಟಪಟ್ಟು ಕೆಲಸ ಮಾಡೋನ್ಗೂ ಅಷ್ಟೇ ಸ್ಯಾಲರಿ ಇರುತ್ತೆ. ಈ ಪ್ರಮೋಷನ್ ಗಳಂತೂ ಇನ್ಫ್ಲೂಯೆನ್ಸ್ ಇಲ್ಲದೆ ಆಗೋದೇ ಇಲ್ಲ. ಹಾಗಂದ್ರೆ ನೀವು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗೋದನ್ನೇ ನಿಲ್ಲಿಸ್ಬಿಡ್ಬೇಕ? ನಿಮ್ಗೆ ನಾನು ಹೇಳಿದ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ನೀವು ವೇಕೆನ್ಸಿಗಳನ್ನ, ಪೊಲಿಟಿಷಿಯನ್ಸ್ ಗಳನ್ನ, ಸರ್ಕಾರದವರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ಕಂಟ್ರೋಲ್ ಮಾಡಬಹುದಾದ ಏಕೈಕ ವ್ಯಕ್ತಿ ಅಂದ್ರೆ ಅದು ನಿಮ್ಮನ್ನ. ನಿಮ್ಮ ಕೆರಿಯರ್ಗೆ ನೀವೇ ಸ್ಟ್ರಾಟಜಿ ಹಾಕ್ಬೇಕು. ಎಷ್ಟು ವರ್ಷ ಆಗುತ್ತೆ ಆಗ್ಲಿ ನಾನು ಗೌರ್ಮೆಂಟ್ ಜಾಬ್ ತಗೋತೀನಿ ಅಂದ್ರೆ ನಡೆಯಲ್ಲ. ಒಂದು ಎಸ್ಕೇಪ್ ಪ್ಲಾನ್ ಬೇಕಾಗುತ್ತೆ. ಅಕಸ್ಮಾತ್ ನನ್ ಗೌರ್ಮೆಂಟ್ ಜಾಬ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ 3 ವರ್ಷ ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತೀನಿ, ಆಗ್ಲಿಲ್ಲ ಅಂದ್ರೆ ಬಿಟ್ಟು ಪ್ರೈವೇಟ್ ಕೆಲಸ ಹುಡುಕ್ತೀನಿ, ಅಥವಾ ನಮ್ದೇ ಜಮೀನ್ ಇದೆ ಕೃಷಿ ಮಾಡ್ತೀನಿ, ಅಥವಾ ಯಾವ್ದೋ ವ್ಯಾಪಾರ ಮಾಡ್ತೀನಿ ಅಂತ ಫಿಕ್ಸ್ ಆಗಿರ್ಬೇಕು. ಗೌರ್ಮೆಂಟ್ ಜಾಬ್ ಪ್ರಿಪರೇಷನ್ ಜೊತೆನೆ ಬೇರೆ ಬೇರೆ ಸ್ಕಿಲ್ಸ್ ಕಲಿಯೋದು. ಈಗಿನ ಜಗತ್ತಂತೂ ಆನ್ಲೈನ್ ಆಗಿರೋದ್ರಿಂದ ಆನ್ಲೈನ್ ನಲ್ಲೇ ದುಡಿಯೋ ಸಾಕಷ್ಟು ಯೋಜನೆಗಳಿವೆ. ನಿಮ್ಗೆ ಹೇಳಿರ್ತಾರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಸೇಫ್ಟಿ ಇರಲ್ಲ, ಯಾವಾಗ ಬೇಕಾದ್ರೂ ತೆಗೆದಾಕ್ತಾರೆ ಅಂತ. ಓಕೆ, ಒಪ್ಕೊಳ್ಳೋಣ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಯಾರೋ ಒಬ್ಬನ್ನ ತೆಗೆದಾಕ್ತಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಅವನು ಅಲ್ಲಿ ಕಲ್ತಿರೋ ಸ್ಕಿಲ್ ಇಂದ ಸ್ವಲ್ಪ ಸಮಯದಲ್ಲಿ ಬೇರೆ ಜಾಬ್ ನ ಗಿಟ್ಟಿಸ್ಕೊತಾನೆ. ಹಾಗಂತ ಹೇಳಿ ನಾನು ಯಾವ್ದೋ ಗೌರ್ಮೆಂಟ್ ಎಕ್ಸಾಮ್ ಗಳಿಗೆ, ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಹೇಟ್ ಅಂತೂ ಮಾಡ್ತಾ ಇಲ್ಲ. ಜೀವನಕ್ಕೆ ಬೇಕಾಗಿರೋದು ದುಡ್ಡು. ಅದು ಗೌರ್ಮೆಂಟ್ ಜಾಬ್ ಇಂದ ಬರ್ಲಿ ಅಥವಾ ಪ್ರೈವೇಟ್ ಜಾಬ್ ಇಂದ ಬರ್ಲಿ, ದುಡ್ಡೇ. ಈ ವಿಡಿಯೋ ಮಾಡಿರೋದು ಕೇವಲ ನಿಮ್ಗೆ ಅರಿವಾಗ್ಲಿ ಅಂತ. ನಿಮ್ಮ ಅಮೂಲ್ಯವಾದ ಸಮಯನ ಹಾಳು ಮಾಡ್ಕೋಬೇಡಿ. ನಿಮ್ಮ ಇಂಟ್ರೆಸ್ಟ್ ಏನು, ನಿಮ್ಮ ಮನೆ ಪರಿಸ್ಥಿತಿ ಏನು ಅಂತ ಒಮ್ಮೆ ನೋಡಿ.
ಥ್ಯಾಂಕ್ಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಅಥವಾ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಬರ್ತೀನಿ. ಧನ್ಯವಾದಗಳು.